ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಮಾಡೋಣ. ಸೊ ಅದರಲ್ಲಿ ನಾವು ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಟಾಪಿಕ್ನ ತೊಗೊಳ್ಳೋಣ. ಓಕೆ, ಆನ್ಲೈನ್ ಮಾರ್ಕೆಟಿಂಗ್ ಅಂದರೆ ಇಟ್ ಮೀನ್ಸ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಓವರ್ ದ ಇಂಟರ್ನೆಟ್. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಥ್ರೂ ಇಂಟರ್ನೆಟ್ ಸೇಲ್ ಮಾಡೋದನ್ನು ನಾವೇನಂತ ಕರಿತೀವಿ, ಆನ್ಲೈನ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಬಿ ಟು ಸಿ ಅಂದರೆ ಬಿಸ್ನೆಸ್ ಟು ಕಸ್ಟಮರ್ಸ್. ಓಕೆ, B2C transactions taking place over the internet between online marketer and consumer. ಹೌದಾ, B2C ಯಾರ ಮಧ್ಯ ಇರುತ್ತೆ ಅಂತಂದರೆ ಆನ್ಲೈನ್ ಮಾರ್ಕೆಟರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಮಧ್ಯ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಎಕ್ಸಾಂಪಲ್ಸ್ ನಾವು ಈಗಂತೂ ಸುಮಾರಷ್ಟು ನೋಡ್ತಾ ಇದ್ದೀವಿ ಆನ್ಲೈನ್ ಮಾರ್ಕೆಟಿಂಗ್. ಹೌದಾ, ಥೌಸಂಡ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್, ಇ ಕಾಮರ್ಸ್ ಮಾರ್ಕೆಟಿಂಗ್ ನಡೀತಾ ಇದೆ. ಹೌದಾ, ಅದರಲ್ಲಿ ತುಂಬ ಫೇಮಸ್ ಇರೋದು ಯಾವುದು? ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಸ್ನ್ಯಾಪ್ಡೀಲ್ ಆಗಿರ್ಬೋದು. ಓಕೆ, ಎಕ್ಸೆಟ್ರಾ ಹಾಗೆ ಮುಂದೆ ಬರುತ್ತೆ. ನೆಕ್ಸ್ಟ್, ಕಾಂಪೊನೆಂಟ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಆನ್ಲೈನ್ ಮಾರ್ಕೆಟಿಂಗ್ ಕಾಂಪೊನೆಂಟ್ಸ್ ಏನು ಅಂತ ನೋಡೋಣ. ಓಕೆ, ಫಸ್ಟ್ ಬಂದುಬಿಟ್ಟು ಅಟ್ರಾಕ್ಟಿವ್ ಬಿಸ್ನೆಸ್ ಟು ಕಸ್ಟಮರ್, ಅಂದರೆ ಅಟ್ರಾಕ್ಟಿವ್ B2C ಇ ಕಾಮರ್ಸ್ ಪೋರ್ಟಲ್. ಹೌದಾ, ಸೊ ಇಲ್ಲಿ ಏನಾಗಿದೆ, ತುಂಬ B2C ಇ ಕಾಮರ್ಸ್ ಪೋರ್ಟಲ್ಸ್ ತುಂಬ ಸಿಕ್ಕಾಪಟ್ಟೆ ಆಗಿದೆ. ಹೌದಾ, ಸೊ ನಮ್ಮ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದರೆ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕಲ್ವ, ಅಟ್ರ್ಯಾಕ್ಟ್ ಮಾಡಬೇಕಲ್ವ ಬಿಸ್ನೆಸ್ನ. ಸೊ ಅಟ್ರಾಕ್ಟಿವ್ ಬಿಸ್ನೆಸ್ ಇರಬೇಕು ನಮ್ಮದು ಅಂತ. ಓಕೆನಾ, ಕಂಪೇರ್ ಟು ಅ ಕಾಂಪಿಟೇಟರ್ಸ್. ನೆಕ್ಸ್ಟ್, ರೈಟ್ ರೆವೆನ್ಯೂ ಮಾಡೆಲ್ ಅಂತಂದರೆ ಅವ್ರು ಕೋಟ್ ಮಾಡೋ ಪ್ರೈಸಸ್ ಏನಿರುತ್ತೆ ಆನ್ಲೈನಲ್ಲಿ, ಆ ಪ್ರೈಸಸ್ ರೀಸನಬಲ್ ಆಗಿರಬೇಕು ಅಂತ. ಓಕೆ, ಅವ್ರು ಏನು ಕೋಟ್ ಮಾಡ್ತಾರಲ್ಲ ಆ ಪ್ರೈಸಸ್ ರೀಸನಬಲ್ ಆಗಿರಬೇಕು, ಟ್ರೂ ಆ್ಯಂಡ್ ಫೇರ್ ಆಗಿರಬೇಕು, ಆಮೇಲೆ ಕ್ವಾಲಿಟಿ ಇರಬೇಕು ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ರೈಟ್ ರೆವೆನ್ಯೂ ಮಾಡೆಲ್ ವಿತ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿತ್ತು, ಅದಕ್ಕೆ ತಕ್ಕಂತೆ ಅವರು ಪ್ರೈಸ್ ಕೋಟ್ ಮಾಡಿರಬೇಕು ಅಂತ. ಓಕೆ, ನೆಕ್ಸ್ಟ್, ಪೆನಿಟ್ರೇಷನ್ ಆಫ್ ಇಂಟರ್ನೆಟ್. ಓಕೆ, ಪೆನಿಟ್ರೇಷನ್ ಆಫ್ ಇಂಟರ್ನೆಟ್ ಅಂತಂದರೆ ಇಲ್ಲಿ ಇಂಟರ್ನೆಟ್ ಮುಖಾಂತರ ನಾವು ಏನು ಮಾಡ್ತೀವಿ, ಒಂದು ಅಡಿಷನ್ ಮಾಡ್ತೀವಿ. ಒಂದು 4 ಗೋಡೆ ಮಧ್ಯೆ ನಾವು ಶಾಪಿಂಗ್ ಸೇಲ್ ಮಾಡಲಾರ್ದಂಗೆ ಥ್ರೂ ಇಂಟರ್ನೆಟ್ ನಾವೇನೋ ಇನ್ನೂ ಒಂದು ಅಡಿಷನ್ ಆಗಿ ನಾವು ಸೇಲ್ ಮಾಡ್ತಾ ಇರ್ತೀವಿ ನಮ್ಮ ಪ್ರಾಡಕ್ಟ್ಸ್. ಹೌದಾ, ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಆ ಕಸ್ಟಮರ್ಸ್ನ ನಾವು ಇಂಟರ್ನೆಟ್ ಥ್ರೂ ಯಾರ್ಯಾರು ನಮ್ಮ ಕಸ್ಟಮರ್ಸ್ ಬರ್ತಾರಲ್ವ ಅವ್ರನ್ನ ನಾವು ಕಸ್ಟಮರ್ ಲಾಯಲ್ಟಿನ ನಾವು ಉಳಿಸ್ಕೋಬೇಕು ಅಂತ. ಓಕೆ, ಥ್ರೂ ಇಂಟರ್ನೆಟ್, ಪೆನಿಟ್ರೇಷನ್ ಆಫ್ ಇಂಟರ್ನೆಟ್ ಅಂತ. ನೆಕ್ಸ್ಟ್, ಈ ಕ್ಯಾಟಲಾಗ್ ಹೆಂಗಿದೆ ಅಂದರೆ ನಾವು ನೋಡ್ತಿರ್ತೀವಿ ಇವಾಗ ತುಂಬ ಸಿಕ್ಕಾಪಟ್ಟೆ. ನಾವು ಇವಾಗ ಅಮೆಝಾನ್ ಹೋಗ್ಬಿಟ್ಟಿವಿ ಅಂತಂದರೆ ಒಂದು ಏನನ್ನ ಸರ್ಚ್ ಮಾಡಿದ್ದೀವಿ ಅಂದರೆ ತುಂಬ ಅದ್ರ ರಿಲೇಟೆಡ್ ನಮಗೆ ಪಿಕ್ಚರ್ಸ್ ಬರ್ತಾ ಇರುತ್ತೆ ವಿತ್ ಪ್ರೈಸಸ್. ಹೌದಾ, ಅದು ಅಟ್ರಾಕ್ಟಿವ್ ಆಗಿರಬೇಕು, ರೀಸನಬಲ್ ಆಗಿರಬೇಕು. ಸೊ ನಾವೇನು ಮಾಡ್ತೀವಿ, ನಾವು ಕಂಪೇರ್ ಮಾಡ್ತೀವಿ. ಹೌದಾ ಅಲ್ವಾ, ಇದಕ್ಕೆ ಬೆಸ್ಟಾ ಇದು ಬೆಸ್ಟ್ ಅಂತ ಕಂಪೇರ್ ಮಾಡಿ ನಾವು ತೊಗೊತೀವಿ. ಸೊ ಆ ಈ ಕ್ಯಾಟಲಾಗ್ ಕೂಡ ಚೆನ್ನಾಗಿರಬೇಕು ಅಂತಂದು. ಓಕೆನಾ, ಪ್ರೈಸ್ ಕೋಟ್ ಮಾಡಿರಬೇಕು, ರೀಸನಬಲ್ ಪ್ರೈಸಸ್ ಇರಬೇಕು ಅಂತ ಫಾರ್ ಕಂಪ್ಯಾರಿಷನ್. ನೆಕ್ಸ್ಟ್, ಶಾಪಿಂಗ್ ಕಾರ್ಟ್ ಅಂದರೆ ಯೂಶ್ವಲಿ ನಮಗೆ ಗೊತ್ತಿರುತ್ತೆ, ನಾವು ಏನಾರು ಆರ್ಡರ್ ಮಾಡಬೇಕು ಅಂತಂದರೆ ನಾವು ಅದನ್ನು ಕಾರ್ಟಿಗೆ ಆ್ಯಡ್ ಮಾಡಿ ಇಟ್ಕೊಂಡಿರ್ತೀವಿ. ಬಿಕಾಸ್ ನಾವು ಫಾರ್ ಎಕ್ಸಾಂಪಲ್ ಇವಾಗ ಸ್ಯಾಲ್ರಿ ಈ ಮಂತ್ ನಮಗೆ ಬಂದಿಲ್ಲ ಅಂದ್ಕೊಳ್ಳಿ ಸ್ಯಾಲ್ರಿ. ಸೊ ಈ ಮಂತ್ ಸ್ಯಾಲ್ರಿ ನಮಗೆ ಫಿನಿಶ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ ನಾವು ಪರ್ಚೇಸ್ ಮಾಡಬೇಕು ಅಂದರೆ ಈ ಮಂತ್ ನಾನು ಆ ಕಾರ್ಟಲ್ಲಿ ಆ್ಯಡ್ ಮಾಡಿಟ್ಕೊತೀನಿ. ಸೊ ದಟ್ ಇಟ್ ಸೇವ್ಸ್ ಮೈ ಟೈಮ್. ನಾನು ನೆಕ್ಸ್ಟ್ ಟೈಮ್ ಮತ್ತೆ ಕುತ್ಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದನ್ನೆಲ್ಲ ನಾವು ಯಾವ್ಯಾವ್ದು ಬೇಕೋ ನಾವೆಲ್ಲ ಕಾರ್ಟಲ್ಲಿ ಆ್ಯಡ್ ಮಾಡಿಕೊಂಡು ಫ್ಯೂಚರಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಸೊ ಇಟ್ ಸೇವ್ಸ್ ಟೈಮ್ ಅಂತ. ಸೊ ಅದು ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ನೆಕ್ಸ್ಟ್, ಪೇಮೆಂಟ್ ಗೇಟ್ವೇ. ನಾವು ಪೇಮೆಂಟ್ ಇವಾಗ ಕಸ್ಟಮರ್ಸ್ ಪೇ ಮಾಡ್ತಿದ್ದಾರೆ ಅಂತಂದರೆ ಅದು ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕ್ಕೆ ಅವರು ಟ್ರೈ ಮಾಡಬೇಕು. ಬಿಕಾಸ್ ಅಲ್ಲಿ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರ್ತಾರೆ, UPIಯಿಂದ ಪೇ ಮಾಡ್ತಿರ್ತಾರೆ. ಹೌದಾ, ಸೊ ಪೇಮೆಂಟ್ ಗೇಟ್ವೇನು ಕರೆಕ್ಟ್ ಆಗಿರಬೇಕು ಅಂತ. ನೆಕ್ಸ್ಟ್, ಸಪೋರ್ಟ್ ಸರ್ವೀಸಸ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೇನೋ ಇಶ್ಯೂಸ್ ಆಯಿತು ಅಂತಂದರೆ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಲೈಕ್ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಆರ್ಡರ್ ಕೊಟ್ಟಿರೋದನ್ನ ಫುಲ್ಫಿಲ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಕರೆಕ್ಟ್ ಲಾಜಿಸ್ಟಿಕ್ಸ್ಗೆ ಟ್ರಸ್ಟ್ ವರ್ದಿ ಲಾಜಿಸ್ಟಿಕ್ಸ್ಗೆ ಅವ್ರು ಸೆಂಡ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಒಂದು ಸಪೋರ್ಟ್ ಸರ್ವಿಸಸ್ ಆನ್ಲೈನ್ ಮಾರ್ಕೆಟಿಂಗ್ ಕೊಡುತ್ತೆ. ಓಕೆ, ದಿಸ್ ಇಸ್ ದ ಕಾಂಪೊನೆಂಟ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ನೆಕ್ಸ್ಟ್, ಅಡ್ವಾಂಟೇಜಸ್ ಏನೇನಿದೆಪ್ಪ? ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಏನು ಅಂತಂದರೆ ಪ್ರೈಸ್ ಆ್ಯಂಡ್ ಸೆಲೆಕ್ಷನ್. ಎಸ್ ಆರ್ ನೋ? ಈಗ ಫಾರ್ ಎಕ್ಸಾಂಪಲ್ ಸೇಮ್ ಬ್ರ್ಯಾಂಡನ್ನೇ 2 ಡಿಫ್ರೆಂಟ್ ಕಂಪನೀಸ್ ಅವರು ಡಿಫ್ರೆಂಟ್ ಪ್ರೈಸ್ ಕೋಟ್ ಮಾಡಿರ್ತಾರೆ. ಸೊ ನಾನೇನು ಮಾಡ್ತೀನಿ, ಸ್ವಲ್ಪ ಕಮ್ಮಿ ಪ್ರೈಸ್ ಇರೋ ಕೋಟ್ ಮಾಡಿರೋ ಪ್ರೈಸಸ್ನ ತೊಗೊತೀನಿ. ಹೌದಾ, ಸೊ ದಟ್ ನಾನು ಸೆಲೆಕ್ಷನ್ ಮಾಡೋ ಆಪ್ಷನ್ ಇರುತ್ತೆ ನನಗಲ್ಲಿ. ಸೊ ಪ್ರೈಸ್ ಆ್ಯಂಡ್ ಸೆಲೆಕ್ಷನ್. ನೆಕ್ಸ್ಟ್,
ಆಪರ್ಚುನಿಟೀಸ್ ಟು ರೀಚ್ ನ್ಯೂ ಮಾರ್ಕೆಟ್ಸ್. ಈಗ ನಾರ್ಮಲಾಗಿ ನಾನು ಒಂದು ಮನೆಯಲ್ಲಿ ಶಾಪ್ ಇಟ್ಕೊಂಡು ಒಂದು ಪ್ಲೇಸಲ್ಲಿ ಒಂದು ಮಾರ್ಕೆಟಲ್ಲಿ ಶಾಪ್ ಇಟ್ಕೊಂಡಿದ್ದೀನಿ ಅಂತಂದರೆ ನಾನು ಎಲ್ರಿಗೂ ರೀಚ್ ಆಗೋಕ್ಕಾಗಲ್ಲ, ಹೌದಾ? ಸೊ ಈ ಆನ್ಲೈನ್ ಮಾರ್ಕೆಟಿಂಗಿಂದ ನನಗೇನಾಗುತ್ತೆ, ನಾನು ಇಲ್ಲಿ ಕರ್ನಾಟಕದಲ್ಲಿ ಇದ್ಕೊಂಡು ಬೇರೆ ಬೇರೆ ಸ್ಟೇಟ್ಸ್ಗೂ ನಾನು ರೀಚ್ ಮಾಡಿಸ್ಬೋದು ನನ್ನ ಪ್ರಾಡಕ್ಟ್ಸ್ನ. ಸೊ ಅವ್ರೇನು ಹೇಳ್ತಿದ್ರು, ಆಪರ್ಚುನಿಟೀಸ್ ಟು ರೀಚ್ ದ ನ್ಯೂ ಮಾರ್ಕೆಟ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಪ್ರೊವೈಡ್ಸ್ ಹೋಮ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ನಾ ಇವಾಗ ಇದ್ದ ತಕ್ಷಣಪ್ಪ ಎಲ್ಲೋ ಹೋಗಬೇಕು, ಶಾಪಿಗೆ ಹೋಗಬೇಕು, ತೊಗೋಬೇಕು ಅನ್ನೋದಿರಲ್ಲ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ಹೋಮ್ ಶಾಪಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ನ ಹ್ಯಾಪಿಯಾಗಿ ನಿಧಾನ ಟೈಮ್ ತೊಗೊಂಡು ಮಾಡೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಓಕೆ, ಎಕ್ಸ್ಟೆನ್ಷನ್ ಟು ಲಿವರೇಜ್ ಇಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಮಾಡ್ಕೋಬೋದು. ಓಕೆ, ನನಗೆ ಈ ಕಸ್ಟಮರ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ತೊಗೋಬೇಕು ಅಂದ್ಕೊಳ್ಳಿ, ಈ ಪ್ರಾಡಕ್ಟನ್ನು ಡಿಫ್ರೆಂಟ್ ನಮ್ಮ ಕಾಂಪಿಟೇಟರ್ಸ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಸೊ ಅವರಿಬ್ಬರದಲ್ಲಿ ಬೆಸ್ಟ್ ಪ್ರೈಸ್ ಯಾವುದಿರುತ್ತೋ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ, ಹೌದಾ? ಸೊ ದ ಎಕ್ಸ್ಟೆನ್ಷನ್ ಟು ಲಿವರೇಜ್. ಓಕೆ, ನೆಕ್ಸ್ಟ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಅಂತ. ಓಕೆ, ಇವಾಗ ನಾವು ತುಂಬ ಸತಿ ನೋಡಿರ್ತೀವಿ, ನಾವು ಏನೋ ಬ್ರೌಸ್ ಮಾಡಿರ್ತೀವಿ, ಅದ್ರ ರಿಲೇಟೆಡೇ ಜಾಸ್ತಿ ನಮಗೆ ಆಪ್ಷನ್ಸ್ ಬರ್ತಾ ಇರುತ್ತೆ, ಅಂದರೆ ಸಜೆಷನ್ಸ್ ಬರ್ತಾ ಇರುತ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡಿದ್ದೀನಿ ಅಂದರೆ ಅದನ್ನು ಕಸ್ಟಮರ್ ಬಿಹೇವಿಯರ್ ತಿಳ್ಕೊಂಡು ಅದ್ರ ಪ್ರಕಾರ ಯೂಶ್ವಲಿ ನಮಗೆ ಸಜೆಷನ್ಸ್ ಬರ್ತಾ ಇರುತ್ತೆ ಇಫ್ ಯು ಅಬ್ಸರ್ವ್, ಹೌದಾ? ಸೊ ಅದು ಕೂಡ ಅಷ್ಟೇ ವ್ಯಾಲ್ಯೂಬಲ್ ಇನ್ಸೈಟ್ಸ್ ಅಂತ. ಓಕೆ, 24 hours ಶಾಪಿಂಗ್, ಹೌದಾ? 12 o'clock ಆದರೂ ಮಾಡ್ಕೋಬೋದು, 1 o'clock ಆದರೂ ಮಾಡ್ಕೋಬೋದು. ಶಾಪಿಂಗಿಗೆ ಟೈಮ್ ಇರಲ್ಲ ಆನ್ಲೈನ್ ಮಾರ್ಕೆಟಿಂಗ್ಗೆ. ಆಮೇಲೆ ರೀಸನಬಲ್ ಕಾಸ್ಟ್, ನಾನು ಹೇಳಿದ್ನಲ್ಲ, ಪ್ರೈಸ್ ಕಂಪೇರ್ ಮಾಡಿಬಿಟ್ಟು ಎಲ್ಲಿ ಕಮ್ಮಿ ಇರುತ್ತೋ ನಾವು ಅಲ್ಲಿ ತೊಗೋಬೋದು. ಸೊ ರೀಸನಬಲ್ ಕಾಸ್ಟ್ ಯಾಕಿರುತ್ತೆ ಅಂತಂದರೆ ಇಲ್ಲಿ ರೆಂಟ್ ಉಳ್ಕೊಳ್ಳುತ್ತೆ ಅವ್ರಿಗೆ, ಹೌದಾ? ಸೊ ಮೆನಿ ಸೇವಿಂಗ್ಸು ಭಾಳ ಇರುತ್ತೆ, ಹಾಗಾಗಿ ನಮಗೆ ಪ್ರೈಸ್ ಕಾಸ್ಟ್ ಕೂಡ ರೀಸನಬಲ್ ಆಗಿರುತ್ತೆ. ಓಕೆ, ದೀಸ್ ಆರ್ ಅವರ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಅಂತ. ಲಿಮಿಟೇಷನ್ಸ್ ಏನು, ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಏನು ಅಂದರೆ ಇಟ್ ಲ್ಯಾಕ್ಸ್ ಅನ್ ಎಮೋಷ್ನಲ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಶಾಪಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನೋಡ್ತಿದ್ದೀವಿ, ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಒಂದು ಎಮೋಷನ್ ಇರುತ್ತಲ್ಲ, ಅದಿರಲ್ಲ ಅಂತ, ಹೌದಾ? ಆನ್ಲೈನ್ ಮಾರ್ಕೆಟಿಂಗಲ್ಲಿ ಅಂದರೆ ಈ ಎಮೋಷನ್ ಇರಲ್ಲ, ಪರ್ಸ್ನಲಾಗಿ ಹೋಗಿ ತೊಗೊಳ್ಳುವಂಥ ಎಮೋಷನ್ ಇರಲ್ಲ. ಓಕೆ, ಇಟ್ ಡಸ್ ನಾಟ್ ಪ್ರೊವೈಡ್ ಸೆನ್ಸರಿ ಸಪೋರ್ಟ್ ಟು ದ ಕಸ್ಟಮರ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಡರ್ ಮಾಡಿದ್ದೀನಿ ಅಂತಂದರೆ ಅದನ್ನು ಫೀಲ್ ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ, ಒಂದು ಸೆನ್ಸ್ ಮಾಡೋಕ್ಕಾಗಲ್ಲ, ಹೌದಾ? ಸೊ ಅದು ಸೆನ್ಸರಿ ಆಪ್ಷನ್ನ ಮಿಸ್ ಆಗಿರುತ್ತೆ ನಮಗೆ ಅಂತ. ಸೆಕ್ಯೂರಿಟಿ ಇಶ್ಯೂಸ್ ಆರ್ ಲೈಕ್ಲಿ ಟು ಅರೈಸ್, ಹೌದಾ? ಬಿಕಾಸ್ ನಾವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಪ್ರತಿಯೊಂದು ಯೂಸ್ ಮಾಡೋದ್ರಿಂದ ಪೇಮೆಂಟ್ಗೆ, ಸೊ ಅಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂಸ್ ಅರೈಸ್ ಆಗಬಹುದು ಅಂತ. ಓಕೆ, ಸೊ ಟ್ರಸ್ಟೆಡ್ ವೆಬ್ಸೈಟ್ಸಿಂದ ಪರ್ಚೇಸ್ ಮಾಡೋದು ಇಟ್ಸ್ ಬೆಟರ್. ಇಟ್ ಪ್ರೊವೈಡ್ಸ್ ಇಂಪರ್ಸನಲ್ ಸರ್ವಿಸಸ್. ಹೇಳಿದ್ನಲ್ಲ ಆಲ್ರೆಡಿ, ಪರ್ಸ್ನಲ್ ಆಗಿ ನಾವು ಸರ್ವಿಸಸ್ ತೊಗೊಳಕ್ಕಾಗಲ್ಲ, ಸೊ ಇಟ್ ಪ್ರೊವೈಡ್ಸ್ ಇಂಪರ್ಸನಲ್ ಸರ್ವಿಸಸ್ ಅಂತ. ಇಟ್ ಈಸ್ ಲ್ಯಾಕಿಂಗ್ ಇನ್ ಫ್ಯಾಮಿಲಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಹೌದಾ? ಫ್ಯಾಮಿಲಿ ಜೊತೆ ಶಾಪಿಂಗ್ ಮಾಡ್ಕೊಂಡು ಎಲ್ಲರೂ ಕೂತು ಶಾಪಿಂಗ್ ಮಾಡೋದು ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ನಾವು ಆನ್ಲೈನಲ್ಲಿ ಮಾಡಿದ್ರೆ, ನಾವು ಮೊಬೈಲಲ್ಲಿ ಮಾಡ್ತಿದ್ದೀವಿ ಅಂದರೆ ನಾವು ಒಬ್ಬರೇ ಮಾಡ್ಕೊತಿರ್ತೀವಿ, ಸೊ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ ನಾವು ಮಿಸ್ ಮಾಡ್ಕೊತೀವಿ ಅಂತ, ಹೌದಾ? ದಟ್ ಈಸ್ ದ ಲಿಮಿಟೇಷನ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ನೆಕ್ಸ್ಟ್, ಎಸೆನ್ಷಿಯಲ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಆನ್ಲೈನ್ ಮಾರ್ಕೆಟಿಂಗಿಂದ ಏನು ಎಸೆನ್ಷಿಯಲ್ಸ್ ಇದೆ ಅಂದರೆ ದ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ಅದೊಂಥರ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೋಮ್ ಮೇಕರ್ ಅಂದ್ಕೊಳ್ಳಿ, ಇವಾಗ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳಿ, ಇ-ಕಾಮರ್ಸ್ ಇಸ್ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಮೀ ಟು ಸ್ಟಾರ್ಟ್ ಮೈ ಸ್ಟಾರ್ಟಪ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು, ಹೌದಾ? ಸೊ ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕು. ನಾವು ಓನ್ ಮಾಡ್ಕೊತಿದ್ದೀವಿ, ಆಮೇಲೆ ಪ್ರೊಪ್ರೈಟ್ರಿ ಪ್ಲ್ಯಾಟ್ಫಾರ್ಮ್, ಅದೆಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ಸೊ ಸರ್ವಿಸ್ ಮಾಡೆಲ್ ಇದೆನಾ ಅಥವಾ ಓನಿಂಗ್ ಪ್ಲ್ಯಾಟ್ಫಾರ್ಮ್ ಇದೆನಾ, ಸೊ ಅದೆಲ್ಲ ಪ್ರತಿಯೊಂದು ನಾವು ತಿಳ್ಕೊಬೇಕಾಗತ್ತೆ, ಡಿಸೈಡ್ ಮಾಡಬೇಕಾಗುತ್ತೆ ಕರೆಕ್ಟ್. ಸೊ ಅದು ಒನ್ ಆಫ್ ದ ಎಸೆನ್ಷಿಯಲ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಒಂದು ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ನ ಕೊಡುತ್ತೆ ನಮಗೆ. ಲಾಜಿಸ್ಟಿಕ್ ಪಾರ್ಟ್ನರ್. ಇಲ್ಲಿ ಲಾಜಿಸ್ಟಿಕ್ ಪಾರ್ಟ್ನರ್ ಅಂತಂದರೆ ಅವರು ಒಂದು ಕರೆಕ್ಟ್ ಪರ್ಸನ್ ಇರಬೇಕು. ನಾವು ಲಾಜಿಸ್ಟಿಕ್ಸ್ನ ಕರೆಕ್ಟ್ ಪರ್ಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಅವರು ಒಂದು ಪ್ರಾಡಕ್ಟ್ನ ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ ಪ್ರೀಪೇಯ್ಡ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಸೊ ಆ ಪ್ರೀಪೇಯ್ಡ್ ಮಾಡಿರೋ ಪ್ರಾಡಕ್ಟ್ನ ಕರೆಕ್ಟಾಗಿ ಅವ್ರಿಗೆ ತಲುಪಿಸ್ಬೇಕು. ಇನ್ ಕೇಸ್ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕರೆಕ್ಟಾಗಿ ಕಲೆಕ್ಟ್ ಮಾಡಿಬಿಟ್ಟು ಇವ್ರಿಗೆ ವಾಪಸ್ ರಿಟರ್ನ್ ಮಾಡಬೇಕು, ಅಮೌಂಟ್ ಸೆಂಡ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ದು ರಿಟರ್ನ್ ಮಾಡಬೇಕು ಅಂತಂದರೆ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ವಾಪಸ್ ಕಳಿಸ್ಬೇಕು. ಪ್ರತಿಯೊಂದು ಜವಾಬ್ದಾರಿ ಲಾಜಿಸ್ಟಿಕ್ಸ್ ಇದೆ, ನಾವು ನೆನ್ನೆ ಅವಾಗಲೇ ನೋಡಿದ್ದೀವಿ, ಹೌದಾ? ಸೊ ಅದೆಲ್ಲ ತಿಳ್ಕೊಬೇಕು. ದಟ್ ಈಸ್ ಆಲ್ಸೋ ಎಸೆನ್ಷಿಯಲ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಅಂತ. ಸೊ ಪೇಮೆಂಟ್ ಗೇಟ್ವೇ, ಸೊ ಡೆಬಿಟ್ ಕಾರ್ಡ್ ಥ್ರೂ ಪೇ ಮಾಡ್ತಿದ್ದಾರೆ, ನೆಟ್ ಬ್ಯಾಂಕಿಂಗ್ ಥ್ರೂ ಪೇ ಮಾಡ್ತಿದ್ದಾರೆ, ಕ್ರೆಡಿಟ್ ಕಾರ್ಡ, UPIಸ, ಕ್ಯಾಶ್ ಆನ್ ಡೆಲಿವರಿನ, ಸೊ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದನ್ನು ಆಕ್ಸೆಪ್ಟ್ ಮಾಡೋ ಹಂಗೆ ಇರಬೇಕು. ನೆಕ್ಸ್ಟ್, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ.
ಈಗ ಆನ್ಲೈನ್ ಮಾರ್ಕೆಟಿಂಗ್ ನಾವು ಏನೋ ಮಾಡಿದ್ದೀವಿ ಅಂದರೆ ಇವಾಗ ಈಗಂತೂ ಸುಮಾರಷ್ಟು ನೋಡ್ತೀವಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಬಂದಾಗಿಂದ ನಾವೇನು ಮಾಡ್ತೀವಿ, ಪ್ರಮೋಷನ್ಗೆ ಅಂತ ಕೆಲವ್ರನ್ನ ಇನ್ಫ್ಲುಯೆನ್ಸಸ್ನ ತೊಗೊಂಡು ನಾವು ಮಾರ್ಕೆಟಿಂಗ್ ಮಾಡ್ಕೊತೀವಿ. ಹೌದಾ? ಸೊ ಇಲ್ಲಾಂದರೆ ಅವ್ರದ್ದೇ ಆಗಿರೋಂತಹ ಯೂಟ್ಯೂಬ್ ಚಾನಲ್ ಇತ್ತು ಅಂತಂದರೆ ಅಲ್ಲೇ ಅವರು ಬ್ಲಾಗ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಓಕೆನಾ? ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಸೆಲ್ ಮಾಡ್ತಿರೋ ಪ್ರಾಡಕ್ಟ್ಸ್ ರಿಲೇಟೆಡ್. ಹೌದಾ? ಈ ಥರ ತುಂಬ ನಡೀತಿದೆ. ಸೊ ದಿಸ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಅಂತ ಹೇಳ್ಬೋದು. ಇಲ್ಲ ಸರ್ಚ್ ಮಾಡಿದರೆ ಅವ್ರಿಗೆ ಈಸಿಯಾಗಿ ಅವೈಲೇಬಲ್ ಆಗಬೇಕಂತ ಗೂಗಲಲ್ಲೂ ಕೂಡ ಅವರು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಇಮೇಜಸ್ ಅಪ್ಲೋಡ್ ಮಾಡಿರ್ತಾರೆ, ಶಾಪಿಂಗಲ್ಲಿ ಪ್ರೈಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ, ಪ್ರತಿಯೊಂದು ಮಾಡಿರ್ತಾರೆ. ಓಕೆ, ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಅಂತ. ಓಕೆ, ದೀಸ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಓಕೆ, ನೆಕ್ಸ್ಟ್ ಮಾಡೆಲ್ ಫಾರ್ ಆನ್ಲೈನ್ ಮಾರ್ಕೆಟಿಂಗ್. ಓಕೆ, ಕಾಮನ್ ಪ್ರಾಸೆಸ್ ಮಾಡೆಲ್ ಅಂತ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ವೆಬ್ ಸ್ಟೋರ್ ಲಿಂಕ್ಡ್ ಟು ಒನ್ ಸ್ಟೋರ್. ಓಕೆ, ವೆಬ್ ಸ್ಟೋರ್ ಏನು ಮಾಡಿರುತ್ತೆ, ಓನ್ಲಿ ಒನ್ ಸ್ಟೋರ್ಗೆ ಲಿಂಕ್ ಮಾಡಿರುತ್ತೆ. ಓಕೆ, ಪಾಯಿಂಟ್ ಆಫ್ ಪರ್ಚೇಸ್ ಅಲ್ಲಿ ಎಲ್ಲಿ ಪಾಯಿಂಟ್ ಆಫ್ ಸೇಲ್ಸ್ ಎಲ್ಲಿರುತ್ತೋ ಅದು ಒಂದು ಸ್ಟೋರ್ಗೆ ಮಾತ್ರ ಲಿಂಕ್ ಆಗಿರುತ್ತೆ. ಸೊ ಅವ್ರ ವೆಬ್ ಸ್ಟೋರ್ ಲಿಂಕ್ ಟು ವೇರ್ ಹೌಸ್. ಕೆಲವೊಂದು ಸತಿ ವೆಬ್ ಸ್ಟೋರ್ ವೇರ್ ಹೌಸಿಗೆ ಲಿಂಕ್ ಆಗಿರುತ್ತೆ, ಅಲ್ಲಿ ಅವೈಲಬಲ್ ಇದೆನಾ, ಸ್ಟಾಕ್ ಅವೈಲಬಲ್ ಇದೆನಾ ಇಲ್ವಾ ಅಂತ ಎಲ್ಲ ತಿಳ್ಕೊಬೋದು. ಓಕೆನಾ? ಸೊ ಅದು, ಆ್ಯಂಡ್ ಈಚ್ ಫಿಸಿಕಲ್ ಸ್ಟೋರ್ ಹ್ಯಾಸ್ ಅ ವೆಬ್ ಸ್ಟೋರ್ ಫ್ರಂಟ್ ಅಂತ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಐ ಥಿಂಕ್ ದಟ್ ವಿಲ್ ಸೂಟ್ ದಿಸ್ ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀವಿ ಅಂದ್ಕೊಳ್ಳಿ. ಸೊ ನಾವೆಲ್ಲಿ ಹೋಗ್ತೀವಿ, ಡೈರೆಕ್ಟ್ ಫಿಸಿಕಲ್ ಆಗಿ ಸ್ಟೋರಿಗೆ ಹೋಗ್ತೀವಿ. ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಾರ್ ಆನ್ಲೈನ್ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಇನ್ ಕೇಸ್ ಅಲ್ಲಿ ಅವೈಲಬಿಲಿಟಿ ಇಲ್ಲ ಅಂತಂದರೆ ನಾವು ಆನ್ಲೈನ್ ಮುಖಾಂತರ ನಾವು ಪರ್ಚೇಸ್ ಮಾಡಿರ್ತೀವಿ, ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿರ್ತೀವಿ ಕಾರ್. ಬಟ್ ನಾವು ಹೋಗಿ ಆನ್ಲೈನ್ ಮನೆಗೆ ಬರುತ್ತೆ ಕಾರು ಡೈರೆಕ್ಟಾಗಿ ಇಲ್ಲ, ಅಗೇನ್ ನಾವು ಅಲ್ಲಿ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ನಾವು ಪರ್ಚೇಸ್ ಬರ್ತೀವಿ. ಸೊ ಈಚ್ ಫಿಸಿಕಲ್ ಸ್ಟೋರ್ ಹ್ಯಾಸ್ ಅ ವೆಬ್ ಸ್ಟೋರ್ ಫ್ರಂಟ್ ಅಂತ. ಸೊ ಅದು ಎಕ್ಸಾಂಪಲ್ ಇದಕ್ಕೆ ಕೊಡ್ಬೋದು. ಓಕೆ, ನೆಕ್ಸ್ಟ್ ಮಾಡೆಲ್ಸ್ ಫಾರ್ ವೆಬ್ ಸ್ಟೋರ್ಸ್ ಅಂತ. ಸೊ ಇದರಲ್ಲಿ ಫಸ್ಟ್ ಬಂದುಬಿಟ್ಟು EBO ಆನ್ ಪಾಪ್ಯುಲರ್ ಪ್ಲ್ಯಾಟ್ಫಾರ್ಮ್ಸ್ ಅಂತ. EBO ಅಂತಂದರೆ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಔಟ್ಲೆಟ್ಸ್ ಅಂತ. ಈಗ ನಾವು ನೋಡಿದ್ದೀವಿ, ಸಾಕಷ್ಟು ಸಲ ನೋಡಿದ್ದೀವಿ, ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅವರೇ ಅವ್ರು ಆನ್ಲೈನ್ ಸ್ಟೋರ್ಸ್ ಓಪನ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಅವ್ರು ಏನು ಮಾಡ್ತಾರೆ, ಆ ಬ್ರ್ಯಾಂಡ್ ಅವರೇ ಅದನ್ನು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಸೊ ಆ ಥರ EBO ಆನ್ ಪಾಪ್ಯುಲರ್ ಪ್ಲ್ಯಾಟ್ಫಾರ್ಮ್ಸ್. ಓಕೆ, ನೆಕ್ಸ್ಟ್ ಸ್ಟೋರ್ ಅಟ್ ಮಾರ್ಕೆಟ್ ಪ್ಲೇಸ್ ಅಂತ. ಓಕೆ, ಇದೂ ಸಿಮಿಲರ್. ನಾನು ಹೇಳ್ತೀನಿ, ಸ್ಟೋರ್ಸ್ ಮಾರ್ಕೆಟ್ ಪ್ಲೇಸ್ ಒಂಥರ ಬ್ರ್ಯಾಂಡ್ಸ್ ಆಗಿರ್ಬೋದು ಅಥವಾ ಇಲ್ಲಿ ರೀಟೇಲರ್ಸ್ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಇವರು ಸ್ಟೋರ್ ಮಾಡ್ಕೊಂಡಿರ್ತಾರೆ. ಓಕೆ, ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊತಾರೆ, ಅವ್ರು ಓನ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿನೂ ಅಲ್ಲಿ ಸೇಲ್ಸ್ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡ್ ಅಲೋನ್ ಸ್ಟೋರ್ಸ್ ಅಂತ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ರಿಟೇಲರ್ ಓನರ್ನು ಮಾಡಿರ್ಬೋದು ಅಥವಾ ಇಲ್ಲ ಸರ್ವಿಸ್ ಮಾಡೆಲ್ ಆಗಿರ್ಬೋದು. ಈ ಟೆಕ್ನಾಲಜಿ ಅದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸರ್ವಿಸಸ್ ಆದರೂ ಪ್ರೊವೈಡ್ ಮಾಡ್ಕೋಬೋದು ಅಥವಾ ಓನ್ ಮಾಡ್ಬೋದು. ರಿಟೇಲರ್ಸ್ ಓನ್ ಮಾಡಿ ಅವ್ರ ಬ್ರ್ಯಾಂಡ್ನ ರಿಟೇಲರ್ ಶಾಪ್ನ ಇಟ್ಕೋಬೋದು ಆನ್ಲೈನಲ್ಲಿ ಅಂತ. ಓಕೆ, ಸೊ ಪ್ಯೂರ್ ಪ್ಲೇ ಅಂತ. ಓಕೆ, ಇವ್ರದ್ದು ಸಪ್ರೇಟಾಗಿ ಫಿಸಿಕಲ್ ಸ್ಟೋರ್ ಏನಿರಲ್ಲ. ಇವ್ರು ಏನು ಮಾಡಿರ್ತಾರೆ, ಇದಕ್ಕೆ ಎಕ್ಸಾಂಪಲ್ ನಾವು ಮೀಶೋ ಕೊಡ್ಬೋದು ಅನಿಸುತ್ತೆ. ಅಲ್ಲಿ ಯಾರೋ ಫಿಸಿಕಲ್ ಸ್ಟೋರ್ ಇಟ್ಟವ್ರು ಯಾರೋ, ನಾವು ಅವ್ರ ಹತ್ರಿಂದ ಪರ್ಚೇಸ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ನಾವು ಮೀಡಿಯೇಟರಾಗಿ ವಿತ್ ಸಮ್ ಆಫ್ ದ ಪ್ರಾಫಿಟ್ ನಾವು ಬೇರೆಯವ್ರಿಗೆ ಸೆಲ್ ಮಾಡ್ತೀವಿ. ಹೌದಾ? ಸೊ ಇವ್ರಿಗೆ ಫಿಸಿಕಲ್ ಸ್ಟೋರ್ ಇರಲ್ಲ. ಸೊ ಫಿಸಿಕಲ್ ಸ್ಟೋರ್ ಇರಲಾರ್ದಾಗೆ ಇವರು ಸೆಲ್ ಮಾಡ್ತಿರ್ತಾರೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ಯೂರ್ ಪ್ಲೇ ಅಂತ. ಓಕೆ, ನೆಕ್ಸ್ಟ್ ಸೋಷಿಯಲ್ ಕಾಮರ್ಸ್. ಈಗ ಫೇಸ್ಬುಕ್ ಬಂದಿರುತ್ತೆ. ಫೇಸ್ಬುಕ್ಸಲ್ಲಿ ಅವ್ರೇನು ಮಾಡ್ತಾರೆ, ಕೆಲವೊಬ್ಬರು ಫೇಸ್ಬುಕ್ಸಲ್ಲೂ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರ ಪ್ರಾಡಕ್ಟ್ಸ್ನ ಸೆಲ್ ಮಾಡೋಕ್ಕೆ. ಸೊ ಎಕ್ಸಾಂಪಲ್ ಫೇಸ್ಬುಕ್ ಎಕ್ಸಾಂಪಲ್. ಹೌದಾ? ಅದನ್ನು ನಾವೇನಂತ ಕರಿತೀವಿ, ಸೋಷಿಯಲ್ ಕಾಮರ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಒನ್ ಆಫ್ ದ ಮಾಡೆಲ್ಸ್, ಡಿಫ್ರೆಂಟ್ ಮಾಡೆಲ್ಸ್, ವೆಬ್ ಸ್ಟೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಮಾಡೆಲ್ಸ್ ಇವೆಲ್ಲ. ಹೌದಾ? ಒಂದು ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಒಂದು ರಿಟೇಲ್ ಸ್ಟೋರ್ ಆಗಿರ್ಬೋದು, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಳೋದಾಗಿರ್ಬೋದು, ಇಲ್ಲ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲದ ಹಾಗೇ ಸ್ಟೋರ್ ಇಲ್ಲದಿರೋ ಥರನೇ ಅವರು ಪರ್ಚೇಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಿರ್ಬೋದು. ಹೌದಾ? ಅಥವಾ ಒಂದು ಯಾವ್ದಾದ್ರು ಫೇಸ್ಬುಕ್ ಆ ಥರದ್ರಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಸೇಲ್ ಮಾಡ್ತಿರ್ಬೋದು. ಸೊ ಇದೆಲ್ಲ ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಅಂತ. ಓಕೆ, ಸೊ ಇದಿಷ್ಟು ಆನ್ಲೈನ್ ಮಾರ್ಕೆಟಿಂಗ್. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.